ಇಂದು ಇಂದು ಏನಾಯ್ತು? ಈಗ ಹೇಗಿದ್ಯಾ? ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಳ್ಳು ಹೇಳ್ಬೇಡ ಇಂದು. ಅತ್ತೆ ನಿನ್ನ ಹತ್ರ ಬಸ್ಗೆ ಹೊಡ್ಸೋದ್ರಂತೆ? ಇಲ್ಲ, ಹಾಗೇನಿಲ್ಲ. ನನಗೆ ಸ್ವಲ್ಪ ಸುಸ್ತಾಗಿತ್ತು, ಅದಕ್ಕೆ ಬಂದು ಮಲ್ಕೊಂಡೆ ಅಷ್ಟೇ. ಅವ ಇಂದು ಯಾಕವ ಸುಳ್ಳು ಹೇಳ್ತೀಯ? ಏನು ನಡೀತು ಅಂತ ಮುದ್ದೇಗೌಡ ನಗಾಡ್ಕೊಂಡು ನಮ್ಮ ತಾವ ಹೇಳವನೇ. ಆದಷ್ಟು ಸಮಾಧಾನದಿಂದ ಬಗೆಹರಿಸೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಾಗಿರೋದೇ ಸಾಕು. ರಂಗೇಗೌಡರಿಗೆ ಅತ್ತೆ ಹೀಗೆ ಮಾಡಿದ್ದಾರೆ ಅಂತ ಹೇಳ್ಬಿಡೋಣ, ಎಲ್ಲ ಒಂದೇ ಸಲ ತೀರ್ಮಾನ ಆಗ್ಬಿಡುತ್ತೆ. ತೀರ್ಮಾನ ಆಗಕ್ಕೆ ಅಲ್ಲೇನಿರುತ್ತವ, ಎಲ್ಲ ಮುಗ್ದೇ ಹೋಗಿರುತ್ತೆ. ನನ್ನ ಗೋಕುಲ್ನಂಗಿರೋ ಈ ಅಟ್ಟಿಯಾಗಿ ಉಳ್ಯಾಕಿಲ್ಲ ಕಣವ. ನಿಮ್ಮತ್ತೆ ಅವಳ ಮಗ ಬೇರೆ ಹೋಗ್ತಾರೆ, ಅಥವಾ ನೀನು ನಿನ್ನ ಗಂಡನೇ ಬೇರೆ ಹೋದ್ರೂ ಹೋಗ್ಬೋದು. ಆಮೇಲೆ ನನ್ನ ಗತಿ, ಇಂದು ಗತಿ ಅದೋ ಗತಿ ಆಗೋಯ್ತದೆ. ಬೇಡಕ್ಕ, ಈ ವಿಷಯ ರಂಗೇಗೌಡರ ತನಕ ಹೋಗೋದು ಬೇಡ. ನಾನೇ ಬೇಕು ಅಂತ ಸುಮ್ಮನೆ ಇದ್ದೀನಿ. ನೋಡೋಣ, ಅದೆಷ್ಟು ಶಿಕ್ಷೆ ಕೊಡ್ತಾರ ಕೊಡಲಿ. ಹೀಗೆ ಒಂದಿಷ್ಟು ಶಿಕ್ಷೆ ಕೊಡ್ತಾ ನಾನು ಅದನ್ನು ಅನುಭವಿಸ್ತಾ ಅವರ ಸಿಟ್ಟು ಅಸಮಾಧಾನ ಕೂಡ ಕಮ್ಮಿ ಆಗ್ಬೋದಲ್ವಾ? ಹಾಗಂತ ಎಲ್ಲಿವರೆಗೂ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕು ಅಂತ್ಯ? ನೀವೇ ಹೇಳಿದ್ರಲ್ಲ ಅಕ್ಕ, ಆದಷ್ಟು ತಾಳ್ಮೆಯಿಂದ ಇರು ಅಂತ. ನೀವೇ ಹೇಳ್ಕೊಟ್ಟು ಪಾಠನ ನೀವೇ ಮರ್ತ್ರೆ ಹೇಗೆ? ಮಾವ, ಇಲ್ಲಿ ನೋಡು ಸೇಬು, ನಾನು ತಿನ್ನಿಸ್ಲಾ? ಕಮಲಿ ಕಮಲಿ ಕಮಲಿ, ಸೇಬ್ನ ಹೆಂಗೆ ತಿನ್ಸೋದು ಅನ್ನೋದೇ ಗೊತ್ತಿಲ್ವಲ್ಲ ನಿಂಗೆ. ನಾನು ಹೇಳ್ಕೊಡ್ತೀನಿ, ನೀನು ಕಲ್ತ್ಕೋಬೇಕು, ಓಕೆನಾ? ಬಾ ಮನೆ ಇಬ್ಬರು ಸೇರ್ಬಿಟ್ಟು ಸೇಬ್ ತಿನ್ನೋಣ. ವಾಹ್, ಈಗ ತಾನೇ ಮದುವೆ ಆಗಿರೋ ಮದುಮಗ ಹೆಂಡತಿ ಜೊತೆ ಇರೋದನ್ನ ಬಿಟ್ಟು ಇನ್ನೊಬ್ರ ಜೊತೆ ಚಕ್ಕಂದ ಆಡ್ತಾ ಇದ್ದಾನೆ. ನಾನು ಯಾರೂ ಅಲ್ಲ, ಅವ್ರ ಮಾವನ ಮಗಳು ಅನ್ನೋದನ್ನ ನೀವು ಮರಿಬೇಡಿ. ಆ ಸಂಬಂಧ ಚಿಕ್ಕವರಿದ್ದಾಗ ಮಾತ್ರ ಕಮ್ಲಿ. ಈಗ ನೀನು ಬೆಳೆದ್ ನಿಂತಿರೋ ಹೆಣ್ಣು, ಮೈ ಮೇಲೆ ಪ್ರಜ್ಞೆ ಇರ್ಲಿ. ಏಯ್, ಏನಿಂದು ನನ್ನಿಷ್ಟ. ನಾನು ಇವಳನ್ನ ಏನು ಬೇಕಾದ್ರೆ ಮಾಡ್ತೀನಿ. ಬಾಚಿನ ನಿಂಗೇನು? ಅದು ಸರಿನಾ ತಪ್ಪ ಅಂತ ಹೇಳ್ಬೇಕಾಗಿರೋದು ಅವರು. ವಯಸ್ಸಿಗೆ ಬಂದಿರೋ ಮಗಳನ್ನ ಹುಚ್ಚಾಟ ಆಡೋದಕ್ ಬಿಟ್ಟು ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮಗೆ ಅಭಿನಂದಿಸ್ಬೇಕು. ಅಯ್ಯೋ ಸಾಕು, ಸುಮ್ಕೆ ಹೋಗು. ನಮಗೆ ಬುದ್ಧಿ ಒಳಗೆ ಬರಬೇಡ. ನಮ್ಮ ಮಗಳಿಗೆ ಏನು ಮಾಡಬೇಕು ಅಂತ ನಮಗೂ ಸಂದಾಗಿ ಗೊತ್ತದೆ. ಅದೇಯ, ನಮ್ಗೆ ಹೆಂಗ್ ಬೇಕು ಹಂಗೆ ನಮ್ಮ ಪಾಡಿಗೆ ನಾವು ಇದೀವಿ. ಹೋಗಿ ನೀನು ಕೇಮೆ ನೋಡ್ಕೋ. ಇದು ನನ್ನ ಕೆಲ್ಸನೇ. ಏ ಮಹೇಶ, ನೀನು ಕಮ್ಲಿ ಜೊತೆ ಚಕ್ಕಂದ ಆಡ್ತಿರೋದು ಗೌಡ್ರಿಗೆ ಗೊತ್ತಾಗಿದೆ. ಅವ್ರು ತುಂಬಾ ಅಪ್ಸೆಟ್ ಆಗಿದ್ದಾರೆ. ನೋಡಿ, ನಾನು ನಿಮ್ಮೆಲ್ಲರೂ ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಗೌಡ್ರಿಗೆ ಸಿಟ್ಟಿನ ಕಂಟ್ರೋಲ್ ತಪ್ಪಿದ್ರೆ ಕೊಟ್ಟಿರೋ ಮಾತನ್ನ ಮರೀತಾರೆ. ಆಮೇಲೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕಲ್ಲ. ಸಾಧು ಹಸು ಅಂತ ಸಿಕ್ಕಾಪಟ್ಟೆ ಗೋಳೆ ಇಕ್ಕೋಬಾರ್ದು. ಅದಕ್ಕೂ ಕೊಂಬಿರುತ್ತೆ, ತಲೆ ಕೆಟ್ರೆ ಹಾಯೋದಕ್ಕೆ ಬರುತ್ತೆ ಅಲ್ವಾ? ಮಾವ, ಏ ಕಮಲಿ, ಮರ್ಯಾದೆಯಿಂದ ದೂರ ಇರೋದ್ ಕಲಿ. ಬಾ, ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ ಹತ್ತಬತ್ತಲ್ಲಿ ಇಡಿ. ಮೊದಲು ನೀವುಗಳ ಬುದ್ಧಿ ತಂದ್ಕೊಳ್ಳಿ. ನೋಡಿ, ಬಟ್ಟೆ ಮೇಲೆ ಮುಳ್ಳು ಬಿದ್ರು, ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು, ಹರಿಯೋದು ಬಟ್ಟೆನೇ. ಗೊತ್ತಿರ್ಲಿ.